ಅಬ್ಬರ ಜ್ವರ ಬರುತ್ತಿದೆ ನನ್ನ ಸೇಡಿನ ಕ್ರೋಧಾತ್ಮೆ. ನನ್ನ ತಂದೆ ತಾಯಿಗಳನ್ನು ಕೊಂದ ಹರನ ಪಾದಕ್ಕೆ ಕಳುಹಿಸಿದ ಹರಾಮ್ಖೋರ್ ಶ್ರೀಮಂತರ ಗಂಟಲ ಹರಿದು ಬರೀ ರಕ್ತವನ್ನ ಕುಡಿದು ಮಾಂಸದ ಮುದ್ದೆಯನ್ನು ಬಿಸಾಕಿ ಶ್ರೀಮಂತರೆಂಬ ದರ್ಪದ ಡಕಾಯಿತ ಸಾಕಿನ ಕುಂಡಿಗಳೇ, ನನ್ನ ಕುಟುಂಬ ಸರ್ವನಾಶ ಮಾಡಿದವರು ಒಬ್ಬೊಬ್ಬರನ್ನು ತಿಂದು ತೆಗೆದರು. ಸೇಡಿನ ಕೆಂಡ ನಂದುವಂತಿಲ್ಲ. ನನ್ನ ತಂದೆ ತಾಯಿಗಳನ್ನು ಕೊಂದ ಕಟುಕರು ಯಾರೆಂಬುದನ್ನು ಪತ್ತೆ ಹಚ್ಚಿ ಅವರ ಹೆಣ ಗಗನದಲ್ಲಿ ಹಾರಾಡುವಂತೆ ನಾವು ಮಾಡದಿದ್ದರೆ ನನ್ನ ಹೆಸರು ಸಿಡಿದದ್ದ ಸಿಂಧೂರನೇ ಅಲ್ಲ. ಮಿಸ್ಟರ್, ಯಾರು ನೀನು? ನಾನು ಒಬ್ಬ ಸ್ವತಂತ್ರ ಯೋಧ. ನನ್ನಿಂದ ಏನಾಗಬೇಕು? ಒಬ್ಬ ರೌಡಿ ನನ್ನಿಂದ 10,000 ಹಣವನ್ನು ಕಸಿದುಕೊಂಡು ಓಡಿ ಹೋದ. ಆ 10,000 ಹಣ ನಿಮಗೆಲ್ಲಿಂದ ಬಂತು? ಸ್ವತಂತ್ರ ಯೋಧನಾಗಿ ಹೋರಾಡಿದ ದುಡ್ಡು 3 ವರ್ಷಗಳಿಂದ ಕಟ್ಟಾಗಿತ್ತು. ಆ ದುಡ್ಡನ್ನು ಬ್ಯಾಗ್ನಿಂದ ತೆಗೆದುಕೊಂಡು ಬರುವಾಗ ಒಬ್ಬ ರೌಡಿ ನನ್ನಿಂದ 10,000 ಹಣವನ್ನು ಕಸಿದುಕೊಂಡದ್ದಲ್ಲದೆ ನನ್ನನ್ನು ಕೊಲೆ ಮಾಡಲು ಪ್ರಯತ್ನಿಸಿದ. ಅವನಿಂದ ತಪ್ಪಿಸಿಕೊಂಡು ನಿನ್ನಲ್ಲಿಗೆ ಓಡಿ ಬಂದೆ. ಅವನು ಯಾವ ವ್ಯಾನಿನಲ್ಲಿ ಹೋದ? ಅವನು ಸ್ಟಾರ್ ಸಿಟಿ ಬೈಕಿನಲ್ಲಿ ಹೋದ. ಆ ಬೈಕ್ ಕಲರ್? ಅದರ ಕಲರ್ ನಾ ಗಮನಿಸಿಲ್ಲ. ಅದರ ನಂಬರ್ ಮಾತ್ರ ಗೊತ್ತು. K27F1111. K25F1111. ಇನ್ನು 24 ಅವರ್ಸ್ನಲ್ಲಿ ನಿಮ್ಮ ದುಡ್ಡು ನಿಮ್ಮ ಮನೆ ಸೇರುತ್ತದೆ. ನೀವಿನ್ನು ಹೋಗಬಹುದಾ? ಆಯ್ತು, ಹೋಗಿ ಬನ್ನಿ. ಯೋಧ 1947 ಆಗಸ್ಟ್ 15ರ ಹಿಂದೆ ಬ್ರಿಟಿಷರ ಗುಲಾಮರಾಗಿ ಬಿದ್ದ ನಮ್ಮ ದೇಶದ ಜನರನ್ನು ಆ ಕೆಂಪು ಮೋತಿ ಪಿರಂಗಿಯರ ಕಪಿಮುಷ್ಟಿಯಿಂದ ಬಿಡುಗಡೆ ಮಾಡಿ ನಮಗೆ ಸ್ವತಂತ್ರ ತಂದುಕೊಟ್ಟ ಒಬ್ಬ ಸ್ವತಂತ್ರ ಯೋಧನನ್ನು ನಮ್ಮ ದೇಶದ ಪ್ರಜೆಗಳೇ ಕೊಲ್ಲಲು ಸಿದ್ಧರಾಗಿ ನಿಂತಾಗ ಇನ್ನೆಲ್ಲಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ? ರೌಡಿಗಳು, ಗುಂಡಗಳು, ಭ್ರಷ್ಟ ರಾಜಕಾರಣಿಗಳು, ದುಷ್ಟ ಅಧಿಕಾರಿಗಳು ಮತ್ತು ಸುಡುಗಾಡ ಸೇರಿದಾಗಲೇ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ. ಇದು ಈ ಸೋಲಿಲ್ಲದ ಸಿಂಧೂರ ಕೊಡುವ ತೀರ್ಪು. ಬಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಅವರು ಯಾಕೆ ತೆಗೆದುಕೊಳ್ಳಲಿಕ್ಕೆ 3 ದಿನ ಬೇಕಾ? ಆದರೆ ಈ ಸಿಂಧೂರನ ಕಡೆ ಬಂದು ಕಂಪ್ಲೇಂಟ್ ಕೊಟ್ಟರೆ 3 ನಿಮಿಷದಲ್ಲಿ ಅವರ ಹೆಣ ಹದ್ದು ನಾಯಿ ನರಿಗಳಿಗೆ ಆಹಾರವಾಗುತ್ತದೆ.